ಎಲ್ರಿಗೂ ನಮಸ್ಕಾರ. ಪ್ರೇಮಾನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದು ಟಾಪ್ 20 ಕ್ವೆಶನ್ಸ್ನ ತೊಗೊಂಡ್ಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿಟೆಟ್ ಎಕ್ಸಾಮ್ಗೆ ಜೊತೆಗೆ ಏನು HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಎಕ್ಸಾಮ್ಗೆ ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಳ್ತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೇಳಿದ್ದಾರೆ. ಅಬ್ಸರ್ವೆಂಟ್ ಲರ್ನಿಂಗ್ ಇಸ್ ವೆರಿ ಕಾಮನ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಬ್ಸರ್ವೆಂಟ್ ಅಂತ ಹೇಳಿದ್ರೆ ಅಬ್ಸರ್ವೇಷನ್, ಆಯಿತಾ, ಅಂದರೆ ಪರಿವೀಕ್ಷಣಾತ್ಮಕ ಕಲಿಕೆ, ಅಬ್ಸರ್ವೇಷನ್ ಲರ್ನಿಂಗ್ ಹೆಚ್ಚು ಕಂಡು ಬರೋದು ಯಾರಲ್ಲಿ ಅನ್ನೋದು, ಆಯಿತಾ. ಅಬ್ಸರ್ವೆಂಟ್ ಲರ್ನಿಂಗ್ ಅಂತ ಹೇಳಿದ್ರೆ ಪರಿವೀಕ್ಷಣಾ ಲರ್ನಿಂಗ್ ಅಥವಾ ಪರಿವೀಕ್ಷಣಾ ಕಲಿಕೆ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ: ಪ್ಲಾಂಟ್ಸ್ ಸಸ್ಯಗಳು, ಆಪ್ಷನ್ 3 ಮಂಕಿ ಚಿಲ್ಡ್ರನ್. ಮಂಕಿ ಚಿಲ್ಡ್ರನ್ ಅಂದರೆ ಗೊತ್ತಲ್ವಾ, ಮಂಗಗಳ ಮಗುಗಳು ಅಂತ. ಆಪ್ಷನ್ 2 ಹ್ಯೂಮನ್ ಚಿಲ್ಡ್ರನ್, ಆಪ್ಷನ್ 3 ಪಕ್ಷಿಗಳು ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಹ್ಯೂಮನ್ ಚಿಲ್ಡ್ರನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಪರಿವೀಕ್ಷಣಾತ್ಮಕ ಕಲಿಕೆ ಅಥವಾ ಅಬ್ಸರ್ವೇಷನ್ ಲರ್ನಿಂಗ್ ಜಾಸ್ತಿ ಕಂಡುಬರುವಂಥದ್ದು ಮಾನವರಲ್ಲಿ, ಮನುಷ್ಯರಲ್ಲಿ. ಸೊ ಮಾನವ ಮಕ್ಕಳು ಇತರರನ್ನು ನೋಡಿ ಅನುಕರಿಸಿ ಕಲಿತಾ ಹೋಗ್ತಾರೆ. ಸೊ ಇದನ್ನು ಅಬ್ಸರ್ವೇಷನ್ ಲರ್ನಿಂಗ್ ಅಂತ ಹೇಳಿ ಕರೀತಾರೆ. ಸೊ ಯಾರು ಇದನ್ನು ಅಬ್ಸರ್ವೇಷನ್ ಲರ್ನಿಂಗ್ ಅನ್ನು ಇದು ಮಾಡಿದ್ರು? ಬಂಡೂರವರಲ್ವಾ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್: Pavlov enunciated his ideas while studying the psychology of digestive system in dash ಅಂತ ಕೇಳಿದ್ದಾರೆ. ಅಂದರೆ ಪಾವ್ಲೋವ್ ಅವರು ಜೀರ್ಣಾಂಗ ವ್ಯವಸ್ಥೆಯ ಅಧ್ಯಯನವನ್ನು ಯಾರ ಮೇಲೆ ಮಾಡಿದ್ರು ಅನ್ನೋದು ಪ್ರಶ್ನೆ ಕೇಳಿರೋವಂಥದ್ದು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ: ಆಪ್ಷನ್ 1 ಬರ್ಡ್ಸ್ ಪಕ್ಷಿಗಳು, ಆಪ್ಷನ್ 2 ಮಂಕೀಸ್ ಮಂಗಗಳು, ಆಪ್ಷನ್ 3 ಡಾಗ್ಸ್ ನಾಯಿಗಳು, ಆಪ್ಷನ್ 4 ಹ್ಯೂಮನ್ಸ್ ಮಾನವರು ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? ಪಾವ್ಲೋರವರು ಯಾವ ಒಂದು ಪ್ರಾಣಿಗಳ ಮೇಲೆ ಒಂದು ಇದನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು, ಸೊ ಆಪ್ಷನ್ ಸಿ ನಾಯಿಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಡಾಗ್ಸ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಪಾವ್ಲೋವ್ ನಾಯಿಗಳ ಮೇಲೆ ಪ್ರಯೋಗ ಮಾಡ್ತಾರೆ, ಅದನ್ನು ಕ್ಲಾಸಿಕಲ್ ಕಂಡೀಷನಿಂಗ್ ಥಿಯರಿ ಅಂತ ಹೇಳಿ ಕರೀತಾರೆ. ಸೊ ಕನ್ನಡದಲ್ಲಿ ಅದನ್ನು ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಅಂತ ಹೇಳಿ ಕರೀತಾರೆ, ಅಥವಾ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ನಾಯಿಗಳು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಡ್ಯಾಶ್ ಥಿಯರಿ ಆಫ್ ಆಪರೆಂಟ್ ಕಂಡೀಷನಿಂಗ್ ಇಸ್ ಅನ್ ಎಕ್ಸ್ಟೆನ್ಷನ್ ಆಫ್ ಥಿಯರೀಸ್ ಆಫ್ ಪಾವ್ಲೋವ್ ಅಂತ ಕೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಆಪರೆಂಟ್ ಸಿದ್ಧಾಂತವನ್ನು ವಿಸ್ತರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿರುವಂಥದ್ದು. ಆಪ್ಷನ್ಸ್ ನೋಡಿ ಈ ರೀತಿದೆ: ಆಪ್ಷನ್ ಎ ವ್ಯಾಟ್ಸನ್, ಆಪ್ಷನ್ ಬಿ ಸ್ಕಿನ್ನರ್, ಆಪ್ಷನ್ ಸಿ ಎಬ್ಬಿಂಗ್ ಹೌಸ್, ಆಪ್ಷನ್ ಡಿ ಫ್ರೈಡ್ ಅಂದರೆ ಸಿಗ್ಮಂಡ್ ಫ್ರೈಡ್ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? ಆಪ್ಷನ್ ಬಿ ಸ್ಕಿನ್ನರ್ ಅವರೇನಿದ್ದಾರೆ ಈ ಒಂದು ಕ್ಲಾಸಿಕಲ್ ಆಪರೇಟಿಂಗ್ ಥಿಯರಿ ಏನಿದೆಯಲ್ಲ, ಅಥವಾ ಆಪರೆಂಟ್ ಕಂಡೀಷನಿಂಗ್ ಥಿಯರಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಪ್ಷನ್ ಬಿ ಸ್ಕಿನ್ನರ್ ಅವರು. ಸೊ ಇಲ್ಲಿ ಪಾವ್ಲೋರವರು ಒಂದು ನಾಯಿಯ ಮೇಲೆ ಪ್ರಯೋಗವನ್ನು ಮಾಡಿದ್ರೆ, ಸ್ಕಿನ್ನರ್ ಅವರು ಒಂದು ಪಾರಿವಾಳದ ಮೇಲೆ ಏನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಾರೆ. ಸೊ ಸೇಮ್ ಏನು ಪಾವ್ಲೋವ್ ಅವರು ಮಾಡಿದ್ರು ಅದೇ ಮೆಥಡನ್ನು ಇವರು ಅಲ್ಲಿ ಅನುಸರಿಸ್ತಾ ಹೋಗ್ತಾರೆ. ಸೊ ಸ್ಕಿನ್ನರ್ ಅವರು ಒಂದು ಹಸಿದ ಒಂದು ಪಾರಿವಾಳವನ್ನು ಈ ಒಂದು ಪ್ರಯೋಗಕ್ಕೆ ಅವರು ಬಳಸ್ಕೊಳ್ಳುವಂಥದ್ದು. ಸೊ ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ತಾರೆ. ಸೊ ಆ ಒಂದು ಬಾಕ್ಸನ್ನು ನಾವೇನಂತ ಹೇಳಿ ಕರಿತೀವಿ? ಸ್ಕಿನ್ನರ್ ಬಾಕ್ಸ್ ಅಥವಾ ಸ್ಕಿನ್ನರ್ ಪೆಟ್ಟಿಗೆ ಅಂತ ಹೇಳಿ ಕರಿತೀವಿ ಅಂತ. ಸೊ ಇದ್ರ ಬಗ್ಗೆ ಇನ್ನು ಡೆಪ್ತ್ ಆಗಿ ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇಲ್ಲಿ ಪಾವ್ಲೋವ್ರವರ ಒಂದು ಥಿಯರಿ ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತವನ್ನು ವಿಸ್ತರಿಸಿದವರು ಅಂತ ಬಂದಾಗ ಸ್ಕಿನ್ನರ್ ಆಗುತ್ತೆ. ಸೊ ಸ್ಕಿನ್ನರ್ ಅವರ ಒಂದು ಕ್ರಿಯಾಜನ್ಯವಾದ ಅಥವಾ ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನಿಂಗ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ಪಾವ್ಲೋರವರ ಒಂದು ಸಿದ್ಧಾಂತವನ್ನು ನಾವು ಇಂಗ್ಲೀಷ್ನಲ್ಲಿ ಪಾವ್ಲೋಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕೂಡ ಕರೀತಾರೆ. ಸೊ ಪಾವ್ಲೋಸ್ ಕ್ಲಾಸಿಕಲ್ ಕಂಡೀಷನಿಂಗ್, ಶಾಸ್ತ್ರೀಯ ಅನುಬಂಧ ಕಲಿಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಪ್ಷನ್ ಬಿ ಸ್ಕಿನ್ನರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ. 4ನೇ ಒಂದು ಪ್ರಶ್ನೆ: ಡ್ಯಾಶ್ ಇಸ್ ದ ಕೀ ಟರ್ಮ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಪರೆಂಟ್
ಕಂಡೀಷನಿಂಗ್ ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಆಪರೆಂಟ್ ಕಂಡೀಷನಿಂಗ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಮುಖ್ಯವಾಗಿರ್ತಕ್ಕಂತಹ ಒಂದು ಪದ ಯಾವುದು ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಯಾವ ಒಂದು ಪದ ಅನ್ನೋದು, ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ರೀಕಾಲ್ ನೆನಪಿಸ್ಕೊಳ್ಳೋದು, ಆಪ್ಷನ್ ಬಿ ರೀಇನ್ಫೋರ್ಸ್ಮೆಂಟ್ ಬಲವರ್ಧನೆ, ಆಪ್ಷನ್ ಸಿ ರಿಟೆನ್ಷನ್ ಅಂದರೆ ಸಂರಕ್ಷಣೆ, ಆಪ್ಷನ್ ಡಿ ನನ್ ಆಫ್ ದೀಸ್ ಮೇಲಿನವುಗಳಲ್ಲ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ರೀಇನ್ಫೋರ್ಸ್ಮೆಂಟ್ ಅನ್ನೋದು ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳಿದ್ರೆ ವರ್ತನೆಯನ್ನ ಬಲಪಡಿಸ್ತಾ ಹೋಗುತ್ತೆ. ಸೊ ಇದೇ ಏನು ಆಪರೆಂಟ್ ಕಂಡೀಷನ್ನ ಒಂದು ಆಧಾರ ಆಗಿರುವಂಥದ್ದು. ಸೊ ಅದರ ಬಗ್ಗೆ ಡೆಪ್ತ್ ಆಗಿ ನೀವು ಓದ್ತಾ ಹೋದ್ರೆ ಈ ಒಂದು ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಪಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನೋದು ಸೊ ತುಂಬಾ ಈಸಿ ಮೆಥಡ್, ಅದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ. ಸ್ಟೋರಿ ತರನು ಕೂಡ ನಾವು ಓದ್ಬೋದು ಅದನ್ನ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ರೀಇನ್ಫೋರ್ಸ್ಮೆಂಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ದ ಅದರ್ ಸ್ಟಿಮ್ಯುಲಸ್ ಇಸ್ ಕಾಲ್ಡ್ ಡ್ಯಾಶ್ ಇನ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಕೇಳಿದ್ದಾರೆ. ಕ್ಲಾಸಿಕಲ್ ಕಂಡೀಷನಿಂಗ್ನಲ್ಲಿ ಇತರ ಉತ್ತೇಜಕವನ್ನು ಏನಂತ ಹೇಳಿ ಕರೀತಾರೆ ಅಂತ, ಆಯಿತಾ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಆಪ್ಷನ್ ಎ ಎಸ್ ಆರ್, ಆಪ್ಷನ್ ಬಿ ಯು ಎಸ್, ಆಪ್ಷನ್ ಸಿ ಯು ಆರ್, ಆಪ್ಷನ್ ಸಿ ಸಿ ಎಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ ಡಿ, ಸಿ ಎಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಸಿ ಎಸ್ ಅಂತ ಹೇಳಿದ್ರೆ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ. ಸೊ ಸಿ ಎಸ್ ಕಲಿತ ಉತ್ತೇಜಕ, ಯು ಎಸ್ ಅಂದರೆ ಸಹಜ ಉತ್ತೇಜಕ, ಕ್ಲಾಸಿಕಲ್ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ. ಸಿ ಎಸ್ ಅಂತ ಹೇಳಿದ್ರೆ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಈ ಪ್ರಶ್ನೆ ನೆನಪಲ್ಲಿ ಇಟ್ಕೊಳ್ಳಿ, ದ ಅದರ್ ಸ್ಟಿಮ್ಯುಲಸ್ ಇಸ್ ಕಾಲ್ಡ್ ಇನ್ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಬಂದಾಗ ಸಿ ಎಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಸ್ಕಿನ್ನರ್ಸ್ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಅಪಾನ್ ಡ್ಯಾಶ್ ಅಂಡ್ ಅದರ್ ಅನಿಮಲ್ಸ್ ಅಂತ ಕೇಳಿದ್ದಾರೆ. ಸೊ ಸ್ಕಿನ್ನರ್ ಅವರು ಅವರ ಒಂದು ಪ್ರಯೋಗಗಳನ್ನು ಯಾವ ಪ್ರಾಣಿಗಳ ಮೇಲೆ ನಡೆಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ನೋಡಿ, ಇಲ್ಲಿ ಪೆಜಿಯನ್ಸ್ ಅಂದ್ರೆ ಪಾರಿವಾಳ, ಆಪ್ಷನ್ ಬಿ ಫಿಶಸ್ ಅಂದ್ರೆ ಮೀನುಗಳು, ಆಪ್ಷನ್ ಸಿ ಟ್ರೀಸ್ ಅಂದ್ರೆ ಮರಗಳು, ಆಪ್ಷನ್ ಡಿ ಯಾವುದು ಅಲ್ಲ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಏನಿದೆ ಪಾರಿವಾಳ, ಪಿಜಿನ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಪಿಜಿನ್ ಆ್ಯಂಡ್ ರ್ಯಾಟ್ಸ್, ಪಿಜಿನ್ ಮತ್ತು ಇಲಿಗಳ ಮೇಲೆ ಅವ್ರು ಏನು ಮಾಡ್ತಾರೆ, ಪ್ರಯೋಗವನ್ನು ಮಾಡ್ತಾರೆ. ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಸ್ಕಿನ್ನರ್ ಅವರ ಒಂದು ಸಿದ್ಧಾಂತವನ್ನು ಏನಂತ ಹೇಳಿ ಕರೀತಾರೆ ಅಂತ, ಕ್ರಿಯಾಜನ್ಯ ಸಿದ್ಧಾಂತ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಲ್ಲಿ ಸ್ಕಿನ್ನರ್ ಬಂದ್ಬಿಟ್ಟು ಪಿಜಿನ್ಸ್ ಆ್ಯಂಡ್ ರ್ಯಾಟ್ಸ್ ಆಪರೆಂಟ್ ಕಂಡೀಷನಿಂಗ್ ಪ್ರಯೋಗಗಳು ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಪಾರಿವಾಳ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಕನ್ನಡದಲ್ಲಿ ಇದನ್ನ ಸೋಪಾದಿತ ಪ್ರತಿಕ್ರಿಯೆ ಅಂತಲೂ ಕೂಡ ಕರೀತಾರೆ. ಸ್ಕಿನ್ನರ್ ಅವರ ಕ್ರಿಯಾಜನ್ಯವಾದ ಅಥವಾ ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನಿಂಗ್. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನಿಂಗ್ ಅಂತ ಬಂದಾಗ ಅವರು ಪಿಜನ್ಸ್ ಅಂಡ್ ರ್ಯಾಟ್ಸ್ ಅಂದ್ರೆ ಇಲಿ ಮತ್ತೆ ಪಾರಿವಾಳಗಳ ಮೇಲೆ ಪ್ರಯೋಗವನ್ನ ಮಾಡೋದು. ಅಂಡ್ ಇಲ್ಲಿ ಪಾವ್ಲೋವ್ಸ್ ಅಂತ ಬಂದಾಗ ಅವರು ನಾಯಿಯ ಮೇಲೆ ಅಂದ್ರೆ ಡಾಗ್ಸ್ನ ಮೇಲೆ ಅವರು ಏನ್ ಮಾಡ್ತಾರೆ, ಒಂದು ಪ್ರಯೋಗವನ್ನ ಮಾಡುವಂಥದ್ದು. ಸೊ ಪಾವ್ಲೋವ್ರವರ ಒಂದು ಸಿದ್ಧಾಂತವನ್ನ ಪಾವ್ಲೋವ್ಸ್ ಕ್ಲಾಸಿಕಲ್ ಕಂಡೀಷನಿಂಗ್, ಕನ್ನಡದಲ್ಲಿ ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ನೋಡಿ. ಕ್ಲಾಸಿಕ್ ಅಂತಂದ್ರೆ ಶಾಸ್ತ್ರೀಯ ಅಂತ ಆಗುತ್ತಲ್ವಾ. ಸೊ ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, The apparatus which was specially designed for Skinner's experiments was known as Skinner's dash ಅಂತ. ಅಂದರೆ ಸ್ಕಿನ್ನರ್ ವಿನ್ಯಾಸಗೊಳಿಸಿದ ಉಪಕರಣದ ಹೆಸರು ಏನು ಅಂತ. ಅಂದರೆ ನಾನು ಅವಾಗಲೇ ಹೇಳಿದೆ ಅಲ್ವಾ. ಸೊ ಸ್ಕಿನ್ನರ್ ಅವರು ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿ ರ್ಯಾಟ್ ಮತ್ತು ಪಿಜನ್ಸ್ನ ಬಳಸ್ಕೊತಾರೆ. ಸೊ ಆ ಒಂದು ಪ್ರಯೋಗವನ್ನು ಒಂದು ಬಾಕ್ಸ್ನಲ್ಲಿ ಹಾಕ್ತಾರೆ, ಏನೋ ಒಂದು ಇದಕ್ಕೆ ಹಾಕ್ತಾರೆ. ಸೊ ಅದನ್ನು ಏನು ಅಂತ, ಸೊ ನಾನು ಆನ್ಸರೇ ಹೇಳಿಬಿಟ್ಟೆ ಬಿಡಿ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಪ್ಲಾಟ್ಫಾರ್ಮ್ ಅಂದರೆ ವೇದಿಕೆ, ಆಪ್ಷನ್ ಬಿ ಪಾರಿವಾಳ ಪಿಜನ್ಸ್, ಆಪ್ಷನ್ ಸಿ ರಾಡ್ಗಳು ಗೊತ್ತಲ್ವಾ ರಾಡ್ಗಳು ಅಂದರೆ. ಸೊ ನೆಕ್ಸ್ಟು ಆಪ್ಷನ್ ಡಿ ಬಾಕ್ಸ್ ಅಂದರೆ ಬಾಕ್ಸ್ಗಳು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬಾಕ್ಸ್ ಅನ್ನೋದೇ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಬಾಕ್ಸ್, ನಾನು ಆಗ್ಲೇ ಹೇಳ್ದಂಗೆ ಇವರು ಹಸಿದ ಒಂದು ಪಾರಿವಾಳ ಮತ್ತು ಇಲಿಯನ್ನ ಒಂದು ಪೆಟ್ಟಿಗೆಯಲ್ಲಿ ಹಾಕ್ತಾರೆ. ಸೊ ಆ ಒಂದು ಪೆಟ್ಟಿಗೆಯನ್ನ ಸ್ಕಿನ್ನರ್ಸ್ ಬಾಕ್ಸ್ ಅಥವಾ ಸ್ಕಿನ್ನರ್ ಪೆಟ್ಟಿಗೆ ಅಂತ ಹೇಳಿ ಕರೀತಾರೆ. ಸೊ ಸ್ಕಿನ್ನರ್ ಬಾಕ್ಸ್ ಅಂತ ಬಂದಾಗ ಪ್ರಾಣಿ ವರ್ತನೆ ಅಧ್ಯಯನಕ್ಕೆ ಬಳಸಿದಂತಹ ಒಂದು ಉಪಕರಣ ಆಗಿರುತ್ತೆ, ಆಯ್ತಾ, ಸ್ಕಿನ್ನರ್ಸ್ ಬಾಕ್ಸ್ ಅಂತ. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಈ ರೀತಿ ಇದೆ. ದ ಅದರ್ ನೇಮ್ ಆಫ್ ಪಾವ್ಲೋವಿಯನ್ ಕಂಡೀಷನಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪಾವ್ಲೋವಿಯನ್ ಕಂಡೀಷನ್ಗೆ ಇನ್ನೊಂದು ಹೆಸರು ಏನು ಅಂತ.
ಸೊ ಪಾವ್ಲೋವ್ರವರ ಒಂದು ಪ್ರಯೋಗ ಏನು ಹೇಳಿದೆ ಅಲ್ವಾ, ಸೊ ಅದರ ಒಂದು ಇನ್ನೊಂದು ಹೆಸರು ಏನು ಅಂತ. ಆಪ್ಷನ್ ನೋಡಿ, ಆಪರೆಂಟ್ ಕಂಡೀಷನಿಂಗ್. ಆಪ್ಷನ್ ಬಿ ಚಿಂಪಾಂಜೀಸ್ ಕಂಡೀಷನಿಂಗ್. ಆಪ್ಷನ್ ಸಿ ಕ್ಲಾಸಿಕಲ್ ಕಂಡೀಷನಿಂಗ್. ಆಪ್ಷನ್ ಡಿ ಕ್ಲಿನಿಕಲ್ ಅಪ್ರೋಚ್ ಅಂತ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಆಪ್ಷನ್ ಸಿ ಕ್ಲಾಸಿಕಲ್ ಕಂಡೀಷನಿಂಗ್, ಶಾಸ್ತ್ರೀಯ ಅನುಬಂಧ ಕಲಿಕೆ. ನಾನು ಆಗಲೇ ಹೇಳಿದೆ. ಸೊ ಕ್ಲಾಸಿಕಲ್ ಅಂದರೆ ಶಾಸ್ತ್ರೀಯ, ಶಾಸ್ತ್ರೀಯ ಅಂದರೆ ಕ್ಲಾಸಿಕಲ್. ಸೊ ಇದು ಒಂದು ಗೊತ್ತಾಗ್ಬಿಟ್ರೆ ನಿಮಗೆ ಈ ಕ್ವೆಶನ್ ಬಗ್ಗೆ ಆನ್ಸರ್ ಬಂದರೆ ಆರಾಮಾಗಿ ಮಾಡ್ಬೋದು. ಸೊ ಏನಂತ ಹೇಳಿ ಕರೀತಾರೆ, CS ಅಂದರೆ ಕಂಡೀಷನ್ಡ್ ಸ್ಟಿಮ್ಯುಲಸ್ ಅಂತ ಹೇಳಿ ಕರೀತಾರೆ. ಅವರು ಯಾವುದನ್ನ ಬಳಸಿದ್ರು, ಡಾಗ್ ಅನ್ನ ಬಳಸಿದ್ರು. ಏನಂತ ಹೇಳಿ ಕರೀತಾರೆ, ಇನ್ನೊಂದು ಹೆಸರು ಪಾವ್ಲೋವಿಯನ್ ಕಂಡೀಷನ್ಗೆ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ. ಸೊ ಹಾಗಾಗಿ ಪಾವ್ಲೋವ್ ನೀಡಿದ ಕಲಿಕೆ ಸಿದ್ಧಾಂತವನ್ನ ಕ್ಲಾಸಿಕಲ್ ಕಂಡೀಷನಿಂಗ್ ಅಂತ ಹೇಳಿ ಕರೀತಾರೆ ಅನ್ನೋದು. ಸೊ ನೆಕ್ಸ್ಟ್ ಪ್ರಶ್ನೆ, ಡ್ಯಾಶ್ ಟು ಲರ್ನ್ ಇಸ್ ರಿಲೇಟೆಡ್ ಟು ಮೋಟಿವೇಶನಲ್ ಆಸ್ಪೆಕ್ಟ್ಸ್ ಆಫ್ ಲರ್ನಿಂಗ್ ಅಂತ ಇದೆ. ಡ್ಯಾಶ್ ಟು ಲರ್ನ್ ಇಸ್ ರಿಲೇಟೆಡ್ ಟು ಮೋಟಿವೇಶನಲ್ ಆಸ್ಪೆಕ್ಟ್ಸ್ ಆಫ್ ಲರ್ನಿಂಗ್ ಅಂತ. ಅಂದರೆ ಕನ್ನಡದಲ್ಲಿ ಏನು, ಕಲಿಯುವ ಪ್ರೇರಣಾತ್ಮಕ ಅಂಶ, ಕಲಿಯುವಿಕೆ ಅನ್ನೋದು ಡ್ಯಾಶ್ ಪ್ರೇರಣಾತ್ಮಕ ಅಂಶಗಳಿಗೆ ಸಂಬಂಧಿಸಿದೆ ಅನ್ನೋದು. ಆಪ್ಷನ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಇಂಟೆಂಟ್ ಅಂದರೆ ಉದ್ದೇಶ, ಇಂಟೆನ್ಷನಲಿ ಮಾಡೋದು ಅಂತ ಹೇಳ್ತಾರಲ್ಲ ಆ ಥರ. ಆಪ್ಷನ್ ಬಿ ಡಿಗ್ನಿಟಿ ಗೌರವ. ಆಪ್ಷನ್ ಸಿ ಇನ್ಸೈಟ್ ಅಂದರೆ ಒಳನೋಟ. ಆಪ್ಷನ್ 4 ಮಾನಸಿಕ ಶಕ್ತಿ ಅಂದರೆ ಸೈಕಿಕ್ ಪವರ್ ಅಂತ. ಸೊ ಇಲ್ಲಿ ಡ್ಯಾಶ್ ಟು ಲರ್ನ್ ಇಸ್ ರಿಲೇಟೆಡ್ ಟು ಮೋಟಿವೇಶನಲ್ ಆಸ್ಪೆಕ್ಟ್ಸ್ ಆಫ್ ಲರ್ನಿಂಗ್ ಅಂತ ಹೇಳಿದ್ರೆ 9ನೇ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಇನ್ಸೈಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇನ್ಸೈಟ್ ಒಳನೋಟ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 10ನೇ ಪ್ರಶ್ನೆ, ಪರ್ಸೆಪ್ಚುವಲ್ ಲರ್ನಿಂಗ್ ಇಸ್ ಲರ್ನಿಂಗ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಇದರ ಒಂದು ಕನ್ನಡ ಅರ್ಥ ಗ್ರಹಣಾತ್ಮಕ ಕಲಿಕೆ. ಪರ್ಸೆಪ್ಚುವಲ್ ಲರ್ನಿಂಗ್ ಅಂದರೆ ಗ್ರಹಣಾತ್ಮಕ ಕಲಿಕೆ ಅಂದರೆ ಯಾವ ರೀತಿ ಆಗಿರ್ತಕ್ಕಂತಹ ಒಂದು ಕಲಿಕೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಇಲ್ಲಿ. ರಿಆರ್ಗನೈಸೇಷನ್ ಆಫ್ ಫಂಕ್ಷನಲ್ ಹೋಲ್ ಅಂದರೆ ಸಂಪೂರ್ಣ ಕಾರ್ಯಾತ್ಮಕ ರಚನೆಯ ಪುನರ್ ಸಂಘಟನೆ. ಆಪ್ಷನ್ ಬಿ SR ಕನೆಕ್ಷನ್ಸ್ ಉತ್ತೇಜಕ ಪ್ರತಿಕ್ರಿಯೆ ಸಂಪರ್ಕ. ಆಪ್ಷನ್ ಸಿ ಸ್ಟಿಮ್ಯುಲಸ್ ದಟ್ ಇಮಿಡಿಯೇಟ್ಲಿ ಫಾಲೋಸ್ ರೆಸ್ಪಾನ್ಸ್ ಪ್ರತಿಕ್ರಿಯೆಯ ನಂತರ ಬರ್ತಕ್ಕಂತಹ ಒಂದು ಉತ್ತೇಜಕ. ಆಪ್ಷನ್ ಡಿ ಫಿಸಿಕಲ್ ಮೂಮೆಂಟ್ಸ್ ದೈಹಿಕ ಚಲನೆಗಳು ಅಂತ ಹೇಳಿ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ರೆಕಗ್ನೈಸೇಷನ್ಸ್ ಆಫ್ ಫಂಕ್ಷನಲ್ ಹೋಲ್. ಅಂದರೆ ಏನು ಪರ್ಸೆಪ್ಚುವಲ್ ಲರ್ನಿಂಗ್ ಅಂತ ಬಂದಾಗ ಗೆಸ್ಟಾಲ್ಟ್ ಥಿಯರಿ ಬರುತ್ತಲ್ವಾ, ಅಂದರೆ ಸಂಪೂರ್ಣ ರಚನೆಯನ್ನು ಮರುಸಂಘಟಿಸುವುದು ಅನ್ನುವಂತಹ ಅರ್ಥ ಬರುತ್ತೆ. ಸೊ ಹಾಗಾಗಿ ಪರ್ಸೆಪ್ಚುವಲ್ ಲರ್ನಿಂಗ್ ಈಸ್ ಲರ್ನಿಂಗ್ ಆಫ್ ರಿಆರ್ಗನೈಸೇಷನ್ ಆಫ್ ಫಂಕ್ಷನಲ್ ಹೋಲ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 11ನೇ ಪ್ರಶ್ನೆ, ಡಿಸ್ಟಿಂಗ್ವಿಶಿಂಗ್ ದ ಕಾಲ್ ಆಫ್ ಬರ್ಡ್ಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಅಂತ. ಪಕ್ಷಿಗಳ ಒಂದು ಕೂಗನ್ನು ಗುರುತಿಸುವುದು ಯಾವ ರೀತಿಯಾದಂತಹ ಒಂದು ಕಲಿಕೆಯ ಉದಾಹರಣೆ ಅಂತ ಕೇಳಿದ್ದಾರೆ. ಆಪ್ಷನ್ 1 ಕಂಡೀಷನಿಂಗ್. ಆಪ್ಷನ್ 2 ಪರ್ಸೆಪ್ಚುವಲ್ ಲರ್ನಿಂಗ್. ಆಪ್ಷನ್ 3 ವರ್ಬಲ್ ಲರ್ನಿಂಗ್. ಆಪ್ಷನ್ 4 ನನ್ ಅಂತ ಇದೆ, ಅಂದರೆ ಯಾವುದು ಕೂಡ ಅಲ್ಲ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಬಿ ಪರ್ಸೆಪ್ಚುವಲ್ ಲರ್ನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಶಬ್ದವನ್ನು ಗುರುತಿಸೋದು ಗ್ರಹಣಾತ್ಮಕ ಒಂದು ಕಲಿಕೆಗೆ ಬರುತ್ತಲ್ವಾ, ಯಾರ್ದು ಗ್ರಹಣಾತ್ಮಕ ಕಲಿಕೆಗೆ ಬರೋದು, ಗೆಸ್ಟಾಲ್ಟ್ ಥಿಯರಿ. ಸೊ ಹಾಗಾಗಿ ಪರ್ಸೆಪ್ಚುವಲ್ ಲರ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, 3 ಫ್ಯಾಕ್ಟರ್ಸ್ ಅಫೆಕ್ಟ್ ಲರ್ನಿಂಗ್, ನೇಮ್ ದೆಮ್ ಅಂತ ಇದೆ. ಕಲಿಕೆಗೆ ಪರಿಣಾಮ ಬೀರುವ 3 ಅಂಶಗಳು ಯಾವ್ಯಾವುದು ಅಂತ. ಸೊ ಮೊದಲನೇದು ನೋಡಿ ಇಲ್ಲಿ ಸೈಕೊಲಾಜಿಕಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಿಸಿಯೋಲಾಜಿಕಲ್ ಅಂದರೆ ದೈಹಿಕ ಅಂತ. ಫಿಸಿಯೋಲಾಜಿಕಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಿಸಿಯೋಲಾಜಿಕಲ್ ಮೋಟಿವೇಶನ್, ದೈಹಿಕ ಪರಿಸರ ಮತ್ತು ಮಾನಸಿಕ ಪ್ರೇರಣೆ. ಸೈಕಾಲಜಿಕಲ್ ಮೋಟಿವೇಶನ್ ಅಂತದ್ದು ನೆಕ್ಸ್ಟು ಕಲ್ಚರಲ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ಸೋಷಿಯಲ್ ಮೋಟಿವೇಶನ್, ಸಾಂಸ್ಕೃತಿಕ ಪರಿಸರ ಮತ್ತು ಸಾಮಾಜಿಕ ಪ್ರೇರಣೆ. ಆಪ್ಷನ್ 3 ಸೋಷಿಯಲ್ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಮೋಟಿವೇಶನ್, ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ. ಆಪ್ಷನ್ 4 ಎಕನಾಮಿಕ್, ಹಾಗೆಯೇ ಫಿಸಿಯೋಲಾಜಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮೋಟಿವೇಶನ್ ಅಂದರೆ ಆರ್ಥಿಕ, ದೈಹಿಕ ಮತ್ತು ಪರಿಸರ ಅಂತ. ಸೊ ಯಾವ್ದು ಹಾಗಾದರೆ ಕಲಿಕೆಗೆ ಪರಿಣಾಮ ಬೀರ್ತಕ್ಕಂತಹ ಅಂಶಗಳು ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿ ಇಲ್ಲಿ. ಆಪ್ಷನ್ ಏನು ಕೊಟ್ಟಿದ್ದಾರೆ, ಫಿಸಿಯೋಲಾಜಿಕಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸೈಕಾಲಜಿಕಲ್ ಮೋಟಿವೇಶನ್ ಅಂದರೆ ದೈಹಿಕ ಪರಿಸರ ಮತ್ತು ಮಾನಸಿಕ ಪ್ರೇರಣೆ. ಸೊ ಕಲಿಕೆಗೆ ಪರಿಣಾಮ ಬೀರ್ತಕ್ಕಂತಹ ಒಂದು ಮುಖ್ಯ 3 ಅಂಶಗಳಾಗಿರುವಂಥದ್ದು ದೈಹಿಕ ಸ್ಥಿತಿ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಮಾನಸಿಕ ಪ್ರೇರಣೆ. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಆಯ್ತಾ. ಸೊ ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಡ್ಸ್ ಗಿವನ್ ಬಿಲೋ ದ ಲಿಸ್ಟ್ ಅಂತ. ಸೊ ಲಿಸ್ಟ್ 1 ನಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಲಿಸ್ಟ್ 1 ನಲ್ಲಿ ಟೈಪ್ಸ್ ಆಫ್ ಲರ್ನಿಂಗ್, ಕಲಿಕೆಯ ಒಂದು ವಿಧಗಳನ್ನು ಕೊಟ್ಟಿದ್ದಾರೆ. ಅಂಡ್ ಲಿಸ್ಟ್ 2 ನಲ್ಲಿ ಏನು ಕೊಟ್ಟಿದ್ದಾರೆ, ಸೈಕಾಲಜಿಸ್ಟ್ ನ ಕೊಟ್ಟಿದ್ದಾರೆ.
ಮನೋವಿಜ್ಞಾನಿಗಳನ್ನ ಕೊಟ್ಟಿದ್ದಾರೆ ಅಲ್ವಾ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಹೊಂದಾಣಿಕೆನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ಲಾಸಿಕಲ್ ಕಂಡೀಷನಿಂಗ್ ಗೆಸ್ಟಾಲ್ಟ್ ಅಂತ ಕೊಟ್ಟಿದ್ದಾರೆ, ಆಪರೆಂಟ್ ಕಂಡೀಷನಿಂಗ್ ಎಬ್ಬಿಂಗ್ ಹೌಸ್ ಅಂತ ಕೊಟ್ಟಿದ್ದಾರೆ, ಇನ್ಸೈಟ್ ಲರ್ನಿಂಗ್ ಪಾವ್ಲೋವ್ ಅಂತ ಕೊಟ್ಟಿದ್ದಾರೆ, ಅಕ್ವಿಸಿಷನ್ ಅಂಡ್ ರಿಟೆನ್ಷನ್ ಸ್ಕಿನ್ನರ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಏನು ರಾಂಗ್ ಆಗಿ ಕೊಟ್ಟಿದ್ದಾರೆ ಅಲ್ವಾ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ನೋಡಿ, ಇಲ್ಲಿ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ 3, 4, 1, 2 3, 4, 1, 2 ಅಂತ. ಸೊ ಇದನ್ನು ನಾವಿವಾಗ ಮ್ಯಾಚ್ ಮಾಡ್ತಾ ಹೋಗೋಣ. ಎ ಕ್ಲಾಸಿಕಲ್ ಕಂಡೀಷನಿಂಗ್ ಅಂದರೆ ಶಾಸ್ತ್ರೀಯ ಅನುಬಂಧನ ಕಲಿಕೆ ಯಾರಿಗೆ ಬರುತ್ತೆ? ಪಾವ್ಲೋವ್ಗೆ ಬರುತ್ತೆ, ಕರೆಕ್ಟಾ? 3. ನೆಕ್ಸ್ಟ್ ಬಿ ಆಪರೆಂಟ್ ಕಂಡೀಷನಿಂಗ್ ಯಾರಿಗೆ ಬರುತ್ತೆ? ಇವಾಗ ತಾನೇ ಹೇಳಿದೆ, ಸ್ಕಿನ್ನರ್ ಅವ್ರಿಗೆ ಬರೋಂಥದ್ದು. ಆಪರೇಟಿಂಗ್ ಕಂಡೀಷನಿಂಗ್ ಸ್ಕಿನ್ನರ್ ಆಪ್ಷನ್ ಅಲ್ಲ, ಸಾರಿ, ಎರಡನೇ ಬಿಗೆ 4 ಬರುತ್ತೆ. ಆ್ಯಂಡ್ ಇನ್ಸೈಟ್ ಲರ್ನಿಂಗ್ ಅಂತ ಬಂದಾಗ ಗೆಸ್ಟಾಲ್ಟ್ಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಅಕ್ವಿಸಿಷನ್ ಆ್ಯಂಡ್ ರಿಟೆನ್ಷನ್ ಅಂತ ಬಂದಾಗ 4ನೇದು ಯಾರಿಗೆ ಬರುತ್ತೆ? ಎಬ್ಬಿಂಗ್ ಹೌಸ್ಗೆ ಬರೋ ಅಂಥದ್ದು. ಸೊ ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ 3, 4, 1, 2 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, 14ನೇ ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ಮ್ಯಾನ್ ಲರ್ನ್ ಬೈ ಡ್ಯಾಶ್ ವೇರ್ ಆಸ್ ಆನಿಮಲ್ಸ್ ಲರ್ನ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಾನವರು ಡ್ಯಾಶ್ ಮೂಲಕ ಕಲಿತಾರೆ, ಆದರೆ ಪ್ರಾಣಿಗಳು ಡ್ಯಾಶ್ ಮುಖಾಂತರ ಕಲಿತಾವೆ ಅಂತ. ಆಯ್ತಾ? ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಡೂಯಿಂಗ್ ಅಬ್ಸರ್ವಿಂಗ್, ಆಪ್ಷನ್ 2 ಅಬ್ಸರ್ವಿಂಗ್ ಡೂಯಿಂಗ್, ಆಪ್ಷನ್ 3 ಡೂಯಿಂಗ್ ಈಟಿಂಗ್, ಆಪ್ಷನ್ 4 ಸ್ಪೀಚ್ ಅಬ್ಸರ್ವಿಂಗ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಆಪ್ಷನ್ ಬಿ ನೋಡಿ, ಇಲ್ಲಿ ಅಬ್ಸರ್ವಿಂಗ್ ಆ್ಯಂಡ್ ಡೂಯಿಂಗ್ ಅನ್ನೋದು. ಮ್ಯಾನ್ ಲರ್ನ್ಸ್ ಬೈ ಅಬ್ಸರ್ವಿಂಗ್ ವೇರ್ ಆಸ್ ಅನಿಮಲ್ಸ್ ಲರ್ನ್ ಬೈ ಡೂಯಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮಾನವರು ಹೆಚ್ಚಾಗಿ ಗಮನ ನೋಡೋದ್ರಿಂದ ಅಥವಾ ಗಮನ ಕೊಟ್ಟು ಇದು ಮಾಡೋದ್ರಿಂದ, ಅಬ್ಸರ್ವ್ ಮಾಡೋದ್ರಿಂದ ಕಲಿತಾ ಹೋಗ್ತಾರೆ. ಪ್ರಾಣಿಗಳು ಹೆಚ್ಚಾಗಿ ಏನು ಮಾಡ್ತವೆ? ಮಾಡೋದ್ರಿಂದ ಕಲಿತಾ ಹೋಗ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಅಬ್ಸರ್ವಿಂಗ್ ಆ್ಯಂಡ್ ಡೂಯಿಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಗಮನಿಸುವುದರಿಂದ ಮತ್ತೆ ಮಾಡುವುದರಿಂದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ನ್ಯಾಷನಾಲಿಟಿ ಆಫ್ ಎಬ್ಬಿಂಗ್ ಹೌಸ್ ಇಸ್ ಡ್ಯಾಶ್ ಅಂತಂದ್ರೆ ಎಬ್ಬಿಂಗ್ ಹೌಸ್ ಅವರು ಎಲ್ಲಿ ಅವರು ಅಥವಾ ಅವರ ಒಂದು ಊರು ಯಾವುದು ಅನ್ನೋದನ್ನು ಕೇಳಿದ್ದಾರೆ. ನ್ಯಾಷನಾಲಿಟಿ ರಾಷ್ಟ್ರೀಯತೆ ಅಂತ. ಸೊ ಆಪ್ಷನ್ ನೋಡಿ, ಜರ್ಮನ್, ಆಪ್ಷನ್ ಬಿ ರಷ್ಯನ್, ಆಪ್ಷನ್ ಸಿ ಅಮೆರಿಕನ್, ಆಪ್ಷನ್ ಡಿ ಫ್ರೆಂಚ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಜರ್ಮನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಹರ್ಮನ್ ಎಬ್ಬಿಂಗ್ ಹೌಸ್ ಅಂತ ಅವ್ರದ್ದು ಪೂರ್ತಿ ಹೆಸರು. ಹರ್ಮನ್ ಎಬ್ಬಿಂಗ್ ಹೌಸ್ ಅವರು ಜರ್ಮನಿಯ ಮನೋವಿಜ್ಞಾನಿ ಆಗಿರ್ತಾರೆ. ಅವರು ಮೆಮೊರಿ ಆ್ಯಂಡ್ ಫಾರ್ಗೆಟಿಂಗ್ ಅಧ್ಯಯನಕ್ಕೆ ಅವರು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಸೊ ಮೆಮೊರಿ ಆ್ಯಂಡ್ ಫಾರ್ಗೆಟಿಂಗ್ ಇದರ ಬಗ್ಗೆ ಅವರು ಅಧ್ಯಯನವನ್ನು ಮಾಡಿರೋವಂಥದ್ದು. ಸೊ ಹಾಗಾಗಿ ಎಬ್ಬಿಂಗ್ ಹೌಸ್ ಬಂದು ಜರ್ಮನಿ ದೇಶದವರಾಗಿರ್ತಾರೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಸಿಮಿಲರ್ಲಿ ಆಫ್ ಮೆಟೀರಿಯಲ್ ಹಿಂಡರ್ಸ್ ಲರ್ನಿಂಗ್ ಇನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸಿಮಿಲಾರಿಟಿ ಆಫ್ ಮೆಟೀರಿಯಲ್ ಹಿಂಡರ್ಸ್ ಲರ್ನಿಂಗ್ ಇನ್ ಡ್ಯಾಶ್ ಅಂತ. ಸಮಾನವಾದ ವಿಷಯ ವಸ್ತು ಕಲಿಕೆಗೆ ಅಡ್ಡಿಯಾಗುವುದು ಯಾವ ಸಂದರ್ಭದಲ್ಲಿ? ಆಪ್ಷನ್ ಎ ನೋಡಿ, ಇಲ್ಲಿ ಪ್ರೋ ಆಕ್ಟಿವ್ ಇನ್ಹಿಬಿಷನ್ ಓನ್ಲಿ, ಆಪ್ಷನ್ ಬಿ ರೆಟ್ರೋ ಆಕ್ಟಿವ್ ಇನ್ಹಿಬಿಷನ್ ಓನ್ಲಿ, ಆಪ್ಷನ್ ಸಿ ಬೋತ್ ಕೈಂಡ್ಸ್ ಆಫ್ ಇನ್ಹಿಬಿಷನ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಬೋತ್ ಕೈಂಡ್ಸ್ ಆಫ್ ಇನ್ಹಿಬಿಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಅಂದರೆ ಇಲ್ಲಿ ಪ್ರೋ ಆಕ್ಟಿವ್ ಇನ್ಹಿಬಿಷನ್ ಹಳೆಯ ಕಲಿಕೆ ಹೊಸ ಕಲಿಕೆಗೆ ಅಡ್ಡಿ ಆಗ್ತಾ ಹೋಗುತ್ತೆ ಅಂತ. ಅಂಡ್ ರೆಟ್ರೋ ಆಕ್ಟಿವ್ ಇನ್ಹಿಬಿಷನ್ ಅಂದರೆ ಹೊಸ ಕಲಿಕೆ ಹಳೆಯದನ್ನು ಮರೆಸೋದು. ಸಮಾನ ವಿಷಯ ವಸ್ತು ಇದ್ರೆ ಎರಡು ಕೂಡ ಸಂಭವಿಸುತ್ತೆ ಅಂತ. ಸೊ ಹಾಗಾಗಿ ಬೋತ್ ಎ ಆ್ಯಂಡ್ ಬಿ ಆರ್ ಕರೆಕ್ಟ್. ಸೊ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೆವೆರಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಫಾರ್ಗೆಟಿಂಗ್, ಒನ್ ಆಫ್ ದಿಸ್ ಇಸ್ ಡ್ಯಾಶ್ ಅಂತ. ಅಂದರೆ ಮರೆತು ಹೋಗುವಂತಹ ಒಂದು ಇದಕ್ಕೆ ಮರೆಯುವಿಕೆಗೆ ಪರಿಣಾಮ ಬೀರುವಂತಹ ಅಂಶಗಳಲ್ಲಿ ಒಂದು ಯಾವುದು ಅಂತ. ಸೊ ಆಪ್ಷನ್ ನೋಡಿ, ಇಲ್ಲಿ ರೇಟ್ ಆಫ್ ಒರಿಜಿನಲ್ ಲರ್ನಿಂಗ್ ಮೂಲ ಕಲಿಕೆಯ ಒಂದು ವೇಗ, ಆಪ್ಷನ್ ಬಿ ಟ್ರೇಸ್ ಅಗ್ರಿಗೇಟ್ಸ್, ಆಪ್ಷನ್ 3 ಮೆಜರ್ಸ್ ಆಫ್ ರಿಟೆನ್ಷನ್ ಸಂರಕ್ಷಣೆಯ ಒಂದು ಅಳತೆ, ಆಪ್ಷನ್ 4 ನೇಚರ್ ಆಫ್ ರೀಎನ್ಫೋರ್ಸ್ಮೆಂಟ್ ಬಲವರ್ಧನೆಯ ಒಂದು ಸ್ವಭಾವ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಕ್ವೆಶ್ಚನ್ ನಂಬರ್ 17 ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ರೇಟ್ ಆಫ್ ಒರಿಜಿನಲ್ ಲರ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ವೇಗವಾಗಿ ಮತ್ತು ಸರಿಯಾಗಿ ಕಲಿತ್ರೆ ಮರೆತು ಹೋಗ್ತಕ್ಕಂತಹ ಒಂದು ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ಹಾಗಾಗಿ ರೇಟ್ ಆಫ್ ಒರಿಜಿನಲ್ ಲರ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮೋಟಿವೇಶನ್ ಎಕ್ಸ್ಪ್ಲೇನ್ಸ್ ಡ್ಯಾಶ್. ಅಂದರೆ ಪ್ರೇರಣೆ, ಮೋಟಿವೇಶನ್ ಅಂದರೆ ಪ್ರೇರಣೆ ಯಾವ ವಿಷಯವನ್ನು ವಿವರಿಸುತ್ತೆ? ಆಪ್ಷನ್ ನೋಡಿ, ಇಲ್ಲಿ ಸೋಷಿಯಲ್ ಬಿಹೇವಿಯರ್ ಸಾಮಾಜಿಕ ವರ್ತನೆ, ಆಪ್ಷನ್ ಬಿ ಚೈಲ್ಡ್ ಬಿಹೇವಿಯರ್ ಮಕ್ಕಳ ವರ್ತನೆ, ಆಪ್ಷನ್ ಸಿ ವೈ ಆಫ್ ಬಿಹೇವಿಯರ್,
ಆಪ್ಷನ್ ಡಿ ಅಗ್ರೆಸಿವ್ ಬಿಹೇವಿಯರ್ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು 18ನೇ ಪ್ರಶ್ನೆಗೆ ಆಪ್ಷನ್ ಸಿ ವೈ ಆಫ್ ಬಿಹೇವಿಯರ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಮೋಟಿವೇಶನ್ ಅಂತ ಹೇಳಿದ್ರೆ ವ್ಯಕ್ತಿ ಯಾಕೆ ಆ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ವಿವರಿಸುತ್ತೆ ಮೋಟಿವೇಶನ್. ಸೊ ಹಾಗಾಗಿ ಆಪ್ಷನ್ ಸಿ ವೈ ಆಫ್ ಬಿಹೇವಿಯರ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಕಿನ್ನರ್ ಎಕ್ಸ್ಪಿರಿಮೆಂಟೆಡ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ಸ್ಕಿನ್ನರ್ ಯಾವ ಪ್ರಾಣಿಯ ಮೇಲೆ ಪ್ರಯೋಗ ಮಾಡಿದ್ರು ಅಂತ. ಆಪ್ಷನ್ ನೋಡಿ ರ್ಯಾಬಿಟ್ಸ್, ಆಪ್ಷನ್ ಬಿ ಡಾಗ್ಸ್, ಆಪ್ಷನ್ ಸಿ ರ್ಯಾಟ್ಸ್, ಆಪ್ಷನ್ ಡಿ ಪಿಜನ್ಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಪಿಜನ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಸ್ಕಿನ್ನರ್ ಅಂತ ಬಂದಾಗ ಪಿಜಿನ್ಸ್ ಅಂಡ್ ರ್ಯಾಟ್ಸ್, ಇಲ್ಲಿ ರ್ಯಾಟ್ಸ್ ಕೂಡ ಕೊಟ್ಟಿದ್ದಾರೆ, ರ್ಯಾಟ್ಸು ಆಗುತ್ತೆ ಪಿಜಿನ್ಸು ಆಗುತ್ತೆ. ಸೊ ಮೇನ್ ಆಗಿ ಪಿಜಿನ್ಸ್ ಪಾರಿವಾಳಗಳು, ಆಪರೆಂಟ್ ಕಂಡೀಷನಿಂಗ್ ಪ್ರಯೋಗಗಳು. ಸೊ ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಪಿಜಿನ್ ಇದೇ ಆನ್ಸರ್ ಆಗುತ್ತೆ. ಸೊ ಹಾಗಾಗಿ ನೀವು ಪಿಜಿನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ಇಲಿ ಮತ್ತೆ ಪಾರಿವಾಳ ಅಂತ ಕೊಟ್ಟು 3ನೇ ಆಯ್ಕೆ ನಾಯಿಗಳು ಅಂತ ಕೊಟ್ಟು 4ನೇ ಆಯ್ಕೆ ಎ ಅಂಡ್ ಬಿ ಬೋತ್ ಅಂತ ಕೊಟ್ಟಾಗ ನೀವು ಅದನ್ನ ಬರೀಬಹುದು. ಬಟ್ ಇಲಿ ಕೊಡದೆ ಬರೀ ಪಾರಿವಾಳ ಕೊಟ್ಟಾಗ ನೀವು ಪಾರಿವಾಳನ ಸೆಲೆಕ್ಟ್ ಮಾಡ್ಕೋಬೇಕು. ಪಾರಿವಾಳ ಕೊಡದೆ ಇಲಿ ಕೊಟ್ಟಾಗ ಇಲಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ಎರಡೂ ಕೊಟ್ಟಾಗ ಈ ರೀತಿಯಾಗಿ ಏನು ರ್ಯಾಬಿಟ್ಸ್, ಡಾಗ್ಸ್, ರ್ಯಾಟ್ಸ್, ಪಿಜಿನ್ ಅಂತ ಕೊಟ್ಟಾಗ ಫಸ್ಟ್ ಪ್ರಿಫರೆನ್ಸು ಪಾರಿವಾಳ ಪಿಜಿನ್ಗೆ ನೀವು ಕೊಡಬೇಕಾಗತ್ತೆ. ಆಯ್ತಾ? ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಲರ್ನಿಂಗ್ ಇಸ್ ಮಾಡಿಫಿಕೇಶನ್ ಆಫ್ ಡ್ಯಾಶ್ ಥಾಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಸೊ ಅನುಭವದ ಮೂಲಕ ಡ್ಯಾಶ್ ಬದಲಾವಣೆಗೊಳ್ಳುವುದೇ ಕಲಿಕೆ ಅಂತ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಎಮೋಷನ್ಸ್ ಭಾವನೆಗಳು, ಆಪ್ಷನ್ ಬಿ ಬಿಹೇವಿಯರ್, ಆಪ್ಷನ್ ಸಿ ಮೋಟಿವೇಶನ್, ಆಪ್ಷನ್ ಡಿ ಸೈಕಾಲಜಿಕಲ್ ಡ್ರೈವ್ಸ್ ಅಂತ ಇದೆ. ಸಾರಿ ಫಿಸಿಯಾಲಜಿಕಲ್, ಅದು ಸೈಕಾಲಜಿಕಲ್ ಅಲ್ಲ, ಫಿಸಿಯಾಲಜಿಕಲ್ ಡ್ರೈವ್ಸ್ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಆಪ್ಷನ್ ಬಿ ಬಿಹೇವಿಯರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಲರ್ನಿಂಗ್ ಅಂತ ಹೇಳಿದ್ರೆ ಬಿಹೇವಿಯರ್ ಚೇಂಜ್ ಥ್ರೂ ಎಕ್ಸ್ಪೀರಿಯನ್ಸ್ ಅಲ್ವಾ, ಹಾಗಾಗಿ ಆಪ್ಷನ್ ಬಿ ಬಿಹೇವಿಯರ್ ಅಥವಾ ವರ್ತನೆ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.